ದಾವಣಗೆರೆಯಲ್ಲಿ ನಡೆದಂಥ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ಧನ್ಯರಾದರು. ಹಾಗೆ ಈ ಮಹೋತ್ಸವ ಅತೀ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಮಹೋತ್ಸವ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ, ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಲಕ್ಷಾಂತರ ಕುಟುಂಬಗಳು ಒಕ್ಕಲು ಮನೆಗಳಾಗಿದ್ದು, ಈ ಮನೆಗಳ ಎಲ್ಲ ಕುಟುಂಬಗಳು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸುವುದು ಭಾಳ ವಿಶೇಷ, ಹಾಗೆ ವೈಶಿಷ್ಟ್ಯ. ಶ್ರೀ ವಿಶಿಷ್ಟವಾದಂಥ ಒಂದು ಪದ್ಧತಿ ನೋಡಿ. ಇದು ಕಾಲಾನುಕಾಲದಿಂದನೂ ನಡ್ಕೊಂಡು ಬಂದಿರತಕ್ಕಂಥದ್ದು, ಇಂದು ನಿನ್ನೆದಲ್ಲ. ಸರಿಸುಮಾರು 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಾಲಯದ ಪವಾಡ, ಹಾಗೆ ಇಲ್ಲಿ ದೇವಾಲಯದಲ್ಲಿ ನಡೀತಕ್ಕಂಥ ಪ್ರತಿನಿತ್ಯದ ಪೂಜೆ, ದಾಸೋಹ ಎಲ್ಲವೂ ತುಂಬ ಒಂದು ರೀತಿ ದೈವಿಕ ಕಳೆ ಎದ್ದು ಕಾಣಿಸುತ್ತೆ. ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಕೂಡ ಇದನ್ನು ಭಾಳ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ಮಾಡ್ತಾ ವರ್ಷಕ್ಕೊಮ್ಮೆ ಈ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡು ಕೆಂಡ ಹಾಯೋದು ಪ್ರತೀತಿ. ಪ್ರತಿಯೊಬ್ಬರು ಕೆಂಡ ಹಾಯ್ಬೋದು ಇಲ್ಲಿ. ಅಂದರೆ ಭಗವಂತನ ಏನು ಸತ್ಯ ಇದೆ, ಆ ಸತ್ಯದ ಒಂದು ಸಾಕ್ಷಾತ್ಕಾರ. ಅಲ್ಲಿ ಏನು ಅವರು ಹರಕೆ ಕಟ್ಕೊಳ್ತಾರೆ, ಆ ಹರಕೆ ಫಲಿಸೋದೇ ಆ ಭಕ್ತಾದಿಗಳಿಗೆ ಸಿಗೋಂಥ ಒಂದು ಸಾಕ್ಷಾತ್ಕಾರ ಅಂತ ಹೇಳ್ಬೋದು. ಆ ರೀತಿ ಅನೇಕ ಲಕ್ಷಾಂತರ ಕುಟುಂಬಗಳು ಈ ಭಗವಂತನ ಪಾದಕ್ಕೆ ಶರಣಾಗಿ ಭಗವಂತನ ಕೃಪಾ ಕಟಾಕ್ಷವನ್ನು ಹರಿಸ್ಕೊಂಡು ಬರ್ತಕ್ಕಂಥದ್ದು ಪ್ರತೀತಿ. ಹಾಗೆ ರಾಜ್ಯಾದ್ಯಂತ ದೇಶಾದ್ಯಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಭಕ್ತರಿದ್ದಾರೆ ಅಂತೇಳಿದ್ರೆ ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಜನ ಇದ್ದಾರೆ. ಹಾಗೆ ಇದು ಕೇವಲ ಲಿಂಗಾಯತರಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ಎಲ್ಲ ಜನಾಂಗದ ಮನೆಯ ಒಕ್ಕಲಾಗಿ ಅಧಿಪತಿಯಾಗಿ ಎಲ್ಲರ ಶ್ರೀರಕ್ಷೆ ಮಾಡ್ತಾ ಬರ್ತಾ ಇರ್ತಕ್ಕಂಥ ಶ್ರೀ ವೀರಭದ್ರ ಸ್ವಾಮಿಯವರು ಸಕಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ, ಸದ್ಭಕ್ತಿಯನ್ನು ನೀಡಲಿ, ಹಾಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲರನ್ನ ಕಾಪಾಡಿ ಹರಸಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಬೇಡ್ಕೊಳ್ತೀನಿ. ಹಾಗೆ ಜೈ ಜವಾನ್ ಜೈ ಕಿಸಾನ್ ಅನ್ನೋವಂಥ ಒಂದು ಏನು ಪದಗಳಿದೆ, ಅನ್ನ ನೀಡುವಂಥ ರೈತನಿಗೆ, ದೇಶ ಕಾಯುವಂಥ ಯೋಧನಿಗೆ, ಇಬ್ಬರಿಗೂ ನಮ್ಮ ಚಾನಲ್ ಕಡೆಯಿಂದ ತಲೆಬಾಗಿ ನಮಸ್ಕಾರ ಮಾಡ್ತಾ, ಜೈ ಹಿಂದ್, ಜೈ ಕರ್ನಾಟಕ.